32 ಹಳ್ಳಿಗೆ ಒಂದೇ ಗ್ರಾಮದ ಇವತ್ತು ದೊಡ್ಡಮ್ಮ ತಾಯಿ ಅಂತ. ಪಕ್ಕದಲ್ಲಿರೋದು ಅವ್ರ ತಂಗಿ ಚಿಕ್ಕಮ್ಮ ತಾಯಿ, ಈ ಕಡೆ ಮಾದೇಶ್ವರ. ಹರಕೆಗಳನ್ನು ಹೊತ್ತಂತಹ ಹಳ್ಳಿಯ ಜನ ವರ್ಷದ ಕೊನೆಯಲ್ಲಿ ದೊಡ್ಡಮ್ಮ ತಾಯಿಗೆ ತಮ್ಮ ಹರಕೆಯನ್ನು ತೀರಿಸುವಂತಹ ವಿಧಾನ, ಇದನ್ನ ಬಂಡಿ ಜಾತ್ರೆ ಅಂತ ಕರೀತಾರೆ. ನಾವೀಗ ಚಾಮರಾಜನಗರದ ತೊರಳ್ಳಿಯಲ್ಲಿದ್ದೇವೆ. ಇಲ್ಲಿನ ಹಳ್ಳಿಯ ಜನ ತಮ್ಮ ಹರಕೆಗಳನ್ನು ಹೂವು ಹಾಗೂ ಬಾಳೆಹಣ್ಣು, ತೆಂಗಿನಕಾಯಿಗಳನ್ನು ಕೊಟ್ಟು ಹರಕೆಗಳನ್ನು ತೀರಿಸ್ತಾರೆ. ಬಾಳೆಹಣ್ಣು ಹೆಂಗೆ ತುಂಬಿರೋದೆಲ್ಲ ಒಳಗಡೆ? ಬಾಳೆಹಣ್ಣೆ ಎಲ್ಲ ಒಳಗಡೆ ಪೂರ್ತಿ ಬಾಳೆಹಣ್ಣು, ಸುತ್ತ ಬಾಳೆಹಣ್ಣು, ಸುತ್ತ ಬಾಳೆಹಣ್ಣು. ಏನಿದು ಬಂಡಿ ಹಬ್ಬದ ವಿಶೇಷ ಏನು? ಇದು ವಿಶೇಷ ಅಂದ್ರೆ ನಮ್ಗೆ ವರ್ಷಕ್ಕೊಂದ್ಸಾರಿ ಮೂಲ ಮಾಸದಲ್ಲಿ ಬಂಡಿ ಜಾತ್ರೆ ಆಗುತ್ತೆ. ಇದು ತರ್ತಳಾಂತರಿಂದ ಬಂದಿರೋದು. ನಮ್ಮೂರಿಂದ 3 ಕಿಲೋಮೀಟರ್ ಕಸ್ತೂರು ಅಂದ್ಬಿಟ್ಟು ದೇವಸ್ಥಾನ ಇದೆ. ಅಲ್ಲಿಗೆ ನಾವು ಈ ಉತ್ಸವ ಮಾಡಿ ಅಲ್ಲಿಗೆ ಪೂಜೆಗಾಗಿ ಅಲ್ಲಿಗೆ ಹೊಡ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬರ್ತೀವಿ. ಪುನಃ ಇದೆಲ್ಲ ನಮಗೆ 16 ಗ್ರಾಮಕ್ಕೂ ಇದು ಜಾತ್ರೆ. ನಮ್ಮ ಗ್ರಾಮದಲ್ಲಿ ಇದು ವಿಶೇಷವಾದ ಜಾತ್ರೆ ವರ್ಷಕ್ಕೊಂದ್ಸರಿ. ಮತ್ತೆ ನೆಂಟರು ಇಷ್ಟು ಮತ್ತೆ ಬಂಧುಗಳು, ಫ್ರೆಂಡ್ಗಳು, ಗೆಸ್ಟು ಎಲ್ಲರಿಗೂ ಕರಿತೀವಿ. ವಿಶೇಷ ಬಹಳ ಗ್ರ್ಯಾಂಡ್ ಆಗಿದೆ ಈ ಸಾರಿ, ಬಹಳ ಚೆನ್ನಾಗಿದೆ, ಬಹಳ ಸಂತೋಷ. ನಮಗೆ ದೊಡ್ಡಮ್ಮ ತಾಯಿ ಮತ್ತೆ ಕಾಳಿಕಾಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಬಂಡಿ ಜಾತ್ರೆ ಬಂದು ಪ್ರತಿ ವರ್ಷ ಇಲ್ಲಿ ಜನರು ವ್ಯವಸಾಯ ಮಾಡುವಂತವ್ರು ಜನಗಳ ಕಷ್ಟಕ್ಕೆ ಅಮ್ಮನವ್ರನ್ನ ಬಂದು ಪ್ರಸಾದ ಕೇಳ್ತಾರೆ. ಅಮ್ಮನವ್ರು ವರ ಕೊಡ್ತಾರೆ. ಅವ್ರ ಮನೆ ಕಷ್ಟಗಳು ಹಾಗೂ ಏನಾದ್ರು ಮನೆ ಪರಿಸ್ಥಿತಿ ಏನಾದ್ರು ಆಗಿದ್ರೆ ಅಮ್ಮನವ್ರು ಬಂದು ಪ್ರಸಾದ ಕೇಳುವಂತದ್ದು. ಹಾಗಾಗಿ ಅಮ್ಮನವ್ರು ತುಂಬಾ ವಿಶೇಷ ಇಲ್ಲಿ. ಇಲ್ಲಿ ತಾಯಿ ಹೆಸರೇನು? 3 ಜನ ತಾಯಿ ಅಂದ್ರೆ ಇದಾರೆ. ಇದು ಬಂದು ದೊಡ್ಡಮ್ಮ ತಾಯಿ ಅಂತ. ಇದು 32 ಹಳ್ಳಿ ಗ್ರಾಮ ದೇವತೆ. 32 ಹಳ್ಳಿಗೆ ಒಂದೇ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಅಂತ. ಪಕ್ಕದಲ್ಲಿರೋದು ಅವ್ರ ತಂಗಿ ಚಿಕ್ಕಮ್ಮ ತಾಯಿ, ಈ ಕಡೆ ಮಾದೇಶ್ವರ. ಆ ಕಾಲದಿಂದ ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ದೊಡ್ಡಮ್ಮ ತಾಯಿ ಅಂದ್ಬಿಟ್ಟು 16 ಊರುಗಳು, ಅದು 23 ಊರುಗಳಿಗೆ ಹಬ್ಬ. ಅದ್ರಲ್ಲಿ 16 ಬಂಡಿ ಕಟ್ತಾರೆ. ಅದರಲ್ಲಿ ಎಲ್ಲ ಅವರವರ ಊರಲ್ಲಿ ಅಲಂಕಾರ ಮಾಡ್ತಾರೆ ಚೆನ್ನಾಗಿ, ಕ್ಲೀನಾಗಿ ನೋಡಿದ್ರಲ್ಲ ಅಲಂಕಾರ. ಏನು ಅಲಂಕಾರದಲ್ಲಿ ಏನು? ಬಾಳೆಹಣ್ಣು, ಇದನ್ನ ಬಾಳೆಹಣ್ಣು ದೇವ್ರಿಗೆ ಅದೇ ಬಂದಿರೋ ಸುತ್ತಲೂ ಬಾಳೆಹಣ್ಣು ಕಟ್ಟಿರ್ತಾರ. ಎಲ್ಲ ನಾವು ತಂದಿರಲ್ಲ, ಭಕ್ತಾದಿಗಳು ಅದಕ್ಕೆ. ಈಗ ಬೆಂಗಳೂರಿಂದ ಬಂದದ ಹಾರ ನೋಡಿ, ಅದು 7,500 ರೂಪಾಯಿ ಅಂತ ಹಾರ. ಅದು ಬೆಂಗಳೂರಿಂದ ತಂದಿದ್ದಾರೆ ಯಾರೊಬ್ರು, 7,500 ರೂಪಾಯಿ ದೊಡ್ಡ ಹಾರ. ಆ ರೀತಿ ಎಲ್ಲ ಅರಕೆ ಹೊತ್ಕೊಂಡು ಬಂದು ಇದನ್ನ ತಾಯಿನ ಸೇವೆ ಮಾಡ್ತಾರೆ. ಇದು ಪೆಂಜಿನ ಸೇವೆ ಅಂತ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಒಂದೊತ್ತು ಮಾಡಿ ಹೆಂಗಸರುಗಳು ಪೆಂಜಿನ ಸೇವೆ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರತಿ ಊರ್ಲೂ. ಇದು ಬರೀ ಮೊದಲನೇ ಜಾತ್ರೆ, ಇದು ಬರೀ ಗಂಡಸರಿಗೆ ಬಂಡಿ. ಇದು ನೆಕ್ಸ್ಟ್ ಮುಂದಿನ ವಾರ ಹೆಂಗಸರುಗಳು. ಯಾಕೆಂದ್ರೆ ಗಂಡಸರುಗಳಿಗೆ ಯಾಕೆ ಹೆಂಗಸರು ಅಂದ್ರೆ ಇವತ್ತು ನಂಟರುಗಳೆಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ಊಟ ತಿಂಡಿ ಕೊಡ್ಬೇಕಲ್ಲ ಅವ್ರಿಗೆ, ನಂಟರುಗಳಿಗೆ. ಅವರು ಇವತ್ತು ಅವ್ರು ಬರಲ್ಲ ಜಾತ್ರೆಗೆ. ನೆಕ್ಸ್ಟ್ ಅವರು ಮರಿ ಜಾತ್ರೆ. ಅದೇನಾಗುತ್ತೆ ಜಾತ್ರೆ? ಅದ್ಯಾವ ರೀತಿ ಆಗುತ್ತೆ? ಅದೇ ಇದು ಸೇಮ್ ಅಂದ್ರೆ ಬಂಡಿ ಇಲ್ಲ, ಬಂಡಿ ಇಲ್ಲ. ಅಲ್ಲಿ ಮಾತ್ರ ದೇವ್ರ ಸೇವೆ ಮಾಡ್ಕೊಂಡು ಅಲ್ಲಿ ಪೆಂಜಿನ ಸೇವೆ ಅಂತ ಹೇಳಿದ್ರು ಅದು ಮಾಡ್ಕೊಂಡು ಅವತ್ತು ಬರ್ತಾರೆ ನಂಟರುಗಳು. ಅಂತೂ ವಿಶೇಷವಾಗಿ ಇದನ್ನ ಪ್ರತಿ ಒಂದು ಊರ್ಲು ಕನಿಷ್ಠ ಅಂದ್ರೆ ಒಂದು 10,000 20,000 ರೂಪಾಯಿ ಒಂದು ಮನೆಗೆ ಖರ್ಚು ಮಾಡಿ ಹಬ್ಬ ಮಾಡ್ತಾರೆ. ಇದು ವಿಶೇಷ. ಯಾವ ರೀತಿ ನಡೀತದೆ ಇದು? ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತದೆ? ಹೆಂಗ್ ನಡೀತದೆ? ಈಗ ಪೂಜೆ ಆಯ್ತು 1 ಗಂಟೆಗೆ. ಪೂಜೆ ಆಗಿ ಕಾಯಿ ಹೊಡೆದ್ರು ಎಲ್ಲ ಬಂಡಿಗೆ, ಅದಕ್ಕೆ ಹೊಡೆದ್ರು ಕಾಯಿ. ಮೊದಲು ಕಲ್ಲು ಹೊಡೆದು, ಕಲ್ಲಿಗೆಲ್ಲ ಈಗ ಆ ಬಂಡಿಗೆ ಹೊಡೆದು ಕಾಯಿ ಹೊಡೆದು. ಕಾಯಿ ಹೊಡೆದು ಈ ಹೆಂಗಸರುಗಳು ಹೆಣ್ಮಕ್ಳು ಮಗು ಆಗಿರ್ತಾರ, ಅವರು ನ್ಯಾನೆ ಕಟ್ತಾರೆ ಆರಿಸ್ಕೊಂಡು. ತೊಟ್ಲು ಕಟ್ಟೋದು, ನ್ಯಾನೆ ತೊಟ್ಲು ಅದು ಕಟ್ಟಿ ಅವ್ರ ಅರಕೆನ ತೀರ್ಸ್ಕೊತಾರೆ. ಆ ನಂತರ ಇದು ಮಾದೇಶ್ವರನ ಸನ್ನಿಧಿಗೆ ಬಂದು ಇಲ್ಲಿ ತೀರ್ಥ ಇಡಿಸ್ಕೊಂಡು ಇವನ ಅಲಂಕಾರ ನೋಡ್ಕೊಂಡು, ತಾಯಿ ಅಲಂಕಾರ ನೋಡ್ಕೊಂಡು ಮಾದೇಶ್ವರ ತೀರ್ಥ ಇಟ್ಟು ಆ ನಂತರ ಹೋಗಿ ಈಗ ಬಿಟ್ಬಿಡ್ತಾರೆ. ಅಲ್ಲಿ ಮುಂದೆ ಅದು ಪೂಜೆ ಐತಲ್ಲ, ಅಲ್ಲಿ ಮುಂದೆ ಬಿಡ್ತಾರೆ. ಮುಂದೆ ಬಿಟ್ಟು ಎಲ್ಲ ಊಟಕ್ಕೆ ಹೋಗಿ ಆಮೇಲೆ 2-2:30ಗೆ ಜಾತ್ರೆ ಮಾಡಕ್ಕೆ ಹೋಗುದು. ಜಾತ್ರೆ ಮಾಡಿದ್ರೆ ಎಲ್ಲಾ ಊರು ಬಂಡಿಗಳು ಬರ್ತವೆ. ಎಲ್ಲ ಒಂದ್ ಕಡೆ ಬರುತ್ತೆ. ಈಗ ಆನಹಳ್ಳಿ, ಸಪ್ಪೈನ್ಪುರ ಸೊಪ್ಪಿನ ಬಂಡಿ, ಆನಹಳ್ಳಿ, ಮೂಕಹಳ್ಳಿ, ಇಷ್ಟು ವಿಶೇಷವಾಗಿ ಯಾವ ಊರುಗಳು ಮಾಡಲ್ಲ. ಮರೆಯಾದಲ್ಲಿ ಒಂದು ಮಾಡ್ತಾರೆ. ಮರೆಯಾದಲ್ಲಿ ಸುಮಾರು ಪರವಾಗಿಲ್ಲ, ಅಲ್ಲೂ ಚೆನ್ನಾಗಿ ಬಂಡಿಗೆ ಅಲಂಕಾರ ಮಾಡ್ತಾರೆ. ದಾಸನೂರು, ಒಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆನಹಳ್ಳಿ, ಮೂಕಹಳ್ಳಿ, ಭೋಗಾಪುರ
ಇದು ಯಗ್ವಾಡಿ ನಮ್ಮ ಕುದಿಯರಿಗಿಲ್ಲ ಹಬ್ಬ, ಪಕ್ಕ ಕುದಿಯರಿಗಿಲ್ಲ, ಎಲುಕೂರಿಗಿಲ್ಲ, ಯಗ್ವಾಡಿಗೆ ಉಂಟು. ಅದು ಅವರು ಅರಕೆ ಮಾಡ್ಕೊಂಡು ಬಂಡಿ ಕಟ್ಕೊಂಡು ಬರ್ತಾರೆ. ಈಗ ಅವರು 3-3ವರೆಗೆ ಬರ್ತಾರೆ. ಆ ಕಡೆ ಕುದಿಯಲ್ಲಿ ಪೂಜೆ ತೀರ್ಸ್ಕೊಂಡು ಹಾಗೆ ಬಂದು ದೇವಸ್ಥಾನ. ಇದು ವಿಶೇಷ. ಇದು ಎಷ್ಟು ವರ್ಷದ ಹಳೆ ಟೆಂಪಲ್ ಇಲ್ಲಿ ಇರೋದು? ಇದು ಸುಮಾರು ಒಂದು 800 ವರ್ಷ ಹಳೆ ದೇವಸ್ಥಾನ. ಇದು ಬಂದು ಬನ್ನಿಕಾಂಬ ಅಂತ ಕರೆಯುವಂತದ್ದು ಅಮ್ಮನವ್ರನ್ನ. ಇದು ಊರವರೆಲ್ಲ ಸೇರಿ ದೊಡ್ಡಮ್ಮ ತಾಯಿ ಅಂತ ಅಮ್ಮನವ್ರಿಗೆ, ನಮ್ಮೂರ್ಗೆ ದೊಡ್ಡವರು ದೊಡ್ಡಮ್ಮ ತಾಯಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಹಾಗಾಗಿ ದೊಡ್ಡಮ್ಮ ತಾಯಿ ಜಾತ್ರೆ ಅಂತಾನೆ ಪ್ರಖ್ಯಾತಿ ಹೊಂದಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ತೆ 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 ನಮೋ ನಮಃ. ಇವನ್ನೇ ಮಹಾಂಕಾಳ ಸಮೇತ ದೊಡ್ಡಮ್ಮ ತಾಯಿ ದೇವತಾಭ್ಯೋ ನಮೋ ನಮಃ. ಸರ್, ಇದು ಕಸ್ತೂರಿನಲ್ಲಿ ನಡ್ತಕ್ಕಂಥ ಒಂದು ಬಂಡಿ ಜಾತ್ರೆ. ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರಿಗೆ ಬಂಡಿ ಜಾತ್ರೆ ಆಗುತ್ತೆ. ವಿಶೇಷವಾಗಿ ಸುತ್ತಮುತ್ತ ಹಳ್ಳಿಗಳಿಂದೆಲ್ಲ ಬಂಡಿಗಳೆಲ್ಲ ಬಂದು ಹೋಗ್ತವೆ. ಅವ್ರದ್ದೇನೇ ಇಷ್ಟ ಕಷ್ಟಗಳು ಏನೇ ಇದ್ದರೂ ಅವರು ಬೇಡಿಕೊಂಡು ಬಂಡಿನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅವರೂರಲ್ಲಿ ಮತ್ತೆ ಅವರ ಮನೆಗಳಲ್ಲೆಲ್ಲ ಪೂಜೆ ನಡೆಯುತ್ತೆ. ಮತ್ತು ಇದು 5 ವಾರಗಳ ಕಾಲ ನಡೆಯುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ಪು 5 ವಾರ ಇದೇ ರೀತಿ ಭಾನುವಾರ ಎಲ್ಲ ಹಬ್ಬ ನಡೆಯುತ್ತೆ. ಈ ಬಂಡಿ ಜಾತ್ರೆ ಬಂದು 800 ವರ್ಷಗಳ ಕಾಲ ಇತಿಹಾಸ ಇರೋದು ನಮಗೆ. ಅಲ್ಲಿಂದ ನಡ್ಕೊ ಬರ್ತಾ ಇದೆ. ಇಲ್ಲಿ ಶ್ರೀ ದೊಡ್ಡಮ್ಮ ತಾಯಿ ಮತ್ತು ಮಲೆ ಮಹದೇಶ್ವರ ಸ್ವಾಮಿ, ಆದಿತ್ಯ ನವಗ್ರಹ ಸ್ವಾಮಿ ಸಮೇತ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದು 16 ಊರಿಂದ ಬಂಡಿ ಬರುತ್ತೆ. 23 ಹಳ್ಳಿಯಲ್ಲಿ ಜಾತ್ರೆ ಮಾಡುತ್ತೆ. ಏನು ಇದು ಬಟ್ಟೆ ಎಲ್ಲ ಕಟ್ಟಿರ್ತಾರಲ್ಲ, ಅದು ಅದು ಬಂಡಿಗೆ ಸೇರಿದ್ದು ದಾಳ. ಈಗ ಏನೇನು ಬಾಳೆಹಣ್ಣೆಲ್ಲ ಕಟ್ಟಿದ್ದಾರೆ? ಬಾಳೆಹಣ್ಣು, ಹೂವು, ಮತ್ತೆ ಕಬ್ಬಿಣದೆಲೆ, ಮತ್ತೆ ಇನ್ನೂ ಬೇಕಾದಷ್ಟು ಮೇಲೆ ತಾಯಿ ಅಂದ್ರೆ ಕಾಳಿಕಾಂಬ ದೊಡ್ಡಮ್ಮ ಫೋಟೋ, ಕಳಸ ಇದೆ, ಮತ್ತೆ ಬಂಡಿ ಎತ್ತು ಕಟ್ಟಿ ರಥೋತ್ಸವಕ್ಕೆ ಪೂಜೆ ಮಾಡಿ ಕಾಯಿ ಹೊಡೆದು ರಥೋತ್ಸವ ಪೂಜೆ ಮಾಡೋದು ಸರ್ವಸಾಮಾನ್ಯ ವರ್ಷಕ್ಕೊಂದ್ಸಲಿ ಬರುತ್ತೆ. ಯಾವ ಕಾಲದಲ್ಲಿ ನಿಲ್ಲಲ್ಲ ಇದು. ಇದು ಜಗಳ ಪಗಳ ಆಗಿ ಇನ್ನೊಂದು 3 ಪಾರ್ಟಿ ಇಲ್ಲ. ಎಲ್ಲ ಮಕ್ಕಳು ಹುಡುಗರು ಎಲ್ಲ ನೋಡುದಿಲ್ಲ, ಎಲ್ಲ ತುಂಡು ಸೆಟ್ಟು ಇದನ್ನ ಹಬ್ಬ ಅನ್ಯೂನ್ಯವಾಗಿ. ಇಲ್ಲಿನ ಹಿರಿಯರು ಹೇಳೋ ಹಾಗೆ ಇದು ಎಲ್ಲರನ್ನ ಒಗ್ಗೂಡಿಸುವಂತಹ ಹಬ್ಬ. ಇಲ್ಲಿ ಪಕ್ಷ ವೈಷಮ್ಯವಿಲ್ಲದೆ ಎಲ್ಲಾ ಊರಿನ ಎಲ್ಲ ಜನರು ಒಗ್ಗೂಡಿ ಈ ಜಾತ್ರೆಯನ್ನ ಮಾಡ್ತಾರೆ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.